ನಿರ್ಬಂಧ ಅಂತಲ್ಲ, ನಾವು ಅಲ್ಲಿ ಅವರು ಆ ರೀತಿ ಹೇಳಿಕೆಗಳು ಕೊಟ್ಟಾಗ ಏನು ಹೇಳಿಕೆ ಕೊಡ್ತಾರೆ, ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟರೆ ಅದಕ್ಕೆ ನಾವು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಅದೆಲ್ಲ ಮಾಡ್ತೀವಿ. ಯಾಕಂದರೆ ಇದು ಎಲ್ಲಿಂದನೋ ಹೋಗಿ ಇಲ್ಲಿಂದನೋ ಆಗಬಾರ್ದಲ್ಲ. ಇದು ಸಣ್ಣದಾಗಿ ಪ್ರಾರಂಭ ಆಗಿರ್ಬೋದು, ಆದರೆ ಅವ್ರಿಗೆ ಹೆಚ್ಚಿನ ಅಂಶ ಇವತ್ತು ಭಾಳ ದೊಡ್ಡ ಇದು ನಡೆದಿದೆ ಅಲ್ಲಿ. ಅದಕ್ಕಾಗಿ ಅದನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಏನು ಮಾಡಬೇಕು ಮಾಡ್ತೀವಿ. ಅದು ನಾನು ವರದಿ ಬಂದ ಮೇಲೆ ಡಿಸೈಡ್ ಮಾಡ್ತೀನಿ. ನನ್ನ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ನಾನು ಹೋಗಿ ರಿವ್ಯೂ ಮಾಡಿ ಏನೇನು ಕ್ರಮ ತಗೋಬೇಕು ಇಲಾಖೆ ವತಿಯಿಂದ ಅದನ್ನು ಹೇಳ್ತೇನೆ ನಾನು. ಆದರೆ ವರದಿ ಬರೋ ತನಕ ನಾನು ಅಲ್ಲಿ ಭೇಟಿ ಕೊಡೋದನ್ನೇನು ಯೋಚನೆ ಮಾಡೋದಿಲ್ಲ. ಅಲ್ಲ, ಅದು ಅವರ ಆಯೋಜನೆ ಮಾಡಿದ್ದವ್ರಿಗೆ ಅವ್ರಿಗೆ ಬಿಟ್ಟಿದ್ದು. ನಾವು ಕೂಡ ಈ ಸಂದರ್ಭದಲ್ಲಿ ಬೇಡ ಅಂಥೇಳಿ ನಾವು ತಿಳಿಸಿ ಆರ್ಗನೈಸರ್ಸ್ಗೆ ಈ ಸಂದರ್ಭದಲ್ಲಿ ಬೇಡ, ಸಾಧ್ಯ ಆದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದು. ಹಾಗಾಗಿ ಅವರು ಮಾಡ್ಕೊಂಡಿದ್ದಾರೆ. ಅದೇನಾಗಿದೆ, SP ಅವರು ಅಲ್ಲಿ ಆ ಸ್ಪಾಟ್ನಲ್ಲಿ ಇದ್ದು ಡೈರೆಕ್ಷನ್ಸ್ ಕೊಟ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿತ್ತು. ಅದನ್ನು ಅವ್ರು ಮಾಡಿಲ್ಲ. ಅದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಇಲ್ಲ, ಯಾವಾಗಾದರೂ ಆಗಲಿ ಡ್ಯೂಟಿ ಅಲ್ವಾ. ಅವ್ರೇನು ಹೊಸಬರ ಪೊಲೀಸ್ ಇಲಾಖೆಗೆ? ಒಬ್ಬ ಸೂಪರ್ಡೆಂಟ್ ಆಫ್ ಪೊಲೀಸ್ ಲೆವೆಲ್ಲಿಗೆ ಇರತಕ್ಕಂಥ ಅಧಿಕಾರಿ ಹೋದ ತಕ್ಷಣ ಅವರು ಕೆಲಸದ ಪ್ರವೃತ್ತಿ ಆಗಬೇಕು. ಇಮಿಡಿಯೇಟ್ ಚಾರ್ಜ್ ತೊಗೊಂಡ ತಕ್ಷಣ ಅವ್ರಿಗೆ ಚಾಲೆಂಜಸ್ ಬಂದೇ ಬರುತ್ತೆ. ಅದನ್ನು ಅವ್ರು ಕಂಟ್ರೋಲ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಯಾರಾದರೂ ಆಗಲಿ ರೀ, ಅವರೇನು ನಾ ಹೇಳ್ದಂಗೆ ಅವರೇನು ಪೊಲೀಸ್ ಇಲಾಖೆಗೆ ಹೊಸಬ್ರಲ್ಲ. ಈ ಊರಲ್ಲಿ ಕೆಲಸ ಮಾಡೋದು ಇನ್ನೊಂದು ಊರಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ ತಾನೇ. ಯಾರಿಗೆ ಅದು ಆ ಘಟನೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ. ದೇ ಆರ್ ಆಲ್ ಟ್ರೈನ್ಡ್ ಪೀಪಲ್. ಅವರಿಗೆ ಇಂಥ ಸಿಚುವೇಷನನ್ನೇ ಟ್ರೈನಿಂಗ್ ಕೊಟ್ಟಿರೋದಿಲ್ವ? IPSನಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಮತ್ತು ಫೀಲ್ಡಲ್ಲಾಗಲೇ ಅವರಿಗೆ ಇಷ್ಟು ವರ್ಷ ಆಗಿದೆ, IPSಗೆ ಬರಬೇಕು ಫೀಲ್ಡಿಗೆ. ನಾವು ಒಬ್ಬ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೇಮಕ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ಯೋಚನೆ ಮಾಡಿರ್ತೀವಿ. ಅದೆಲ್ಲ ಆಮೇಲೆ ನೀವು ಎಕ್ಸ್ಪ್ಲನೇಷನ್ ಆಮೇಲೆ ಏನು ಬೇಕಾದ್ರೆ ಹೇಳ್ಬೋದು ನೀವು. ವೆನ್ ಯು ಜಾಯಿನ್ ಆ್ಯಂಡ್ ಟೇಕನ್ ದಿ ಡ್ಯೂಟಿ ಚಾರ್ಜ್, ಇಮಿಡಿಯೇಟ್ಲಿ ನೀವು ಇಂಥ ಸಿಚುವೇಶನ್ ಬಂದರೆ ದಟ್ ಈಸ್ ಅ ಚಾಲೆಂಜ್ ಫಾರ್ ಯು. ಸವಾಲಲ್ವ ನಿಮಗೆ? ಮೊದಲನೇ ದಿವಸನೇ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಬೇಕಿತ್ತು. ಈಗ ಇನಿಷಿಯಲಿ ಅಲ್ಲಿ ಕಲ್ಲು ಹೊಡೆದ್ರು, ಆಮೇಲೆ ಆ ಕಲ್ಲು ಹೊಡೆದ ತಕ್ಷಣವೇ ಹೋಗಿ ಅವರು 2 ಗುಂಪನ್ನು ಚದುರಿಸಿ ನಿಮಗೆ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಿದರೆ ಘಟನೆ ಫೈರಿಂಗ್ ಆಗೋದುವರೆಗೂ ಹೋಗ್ತಿರಲಿಲ್ಲ ಅಂತ ನಮ್ಮ ಅನಿಸಿಕೆ. ಫ್ಯಾಕ್ಚುಯಲ್ಸು ಈಗ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ನಮ್ಗೇನು ಅನಿಸುತ್ತೆ, ಯಾವುದಪ್ಪ ಪೊಲೀಸ್ನವರು ಈಗೇನು ಹೇಳ್ತಾರೆ, ಪೊಲೀಸ್ನವ್ರು ಮೊದಲೇ ಆ್ಯಕ್ಟ್ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಿರಲ್ಲ ಸರ್ ಅನ್ನಲ್ವ ನಾವು? ಹಾಗೆ ಪೊಲೀಸ್ನವರು ಸ್ವಲ್ಪ ಅಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು SP ಮಾಡಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಅದಕ್ಕಾಗಿ ಸಸ್ಪೆಂಡ್ ಮಾಡಿದ್ದೀವಿ. ಮಾಡ್ತೀವಿ. ಈಗ ಡೆಪ್ಯುಟೇಷನ್ ಚಿತ್ರದುರ್ಗದವ್ರಿಗೆ ಚಾರ್ಜ್ ಹಾಕಿದ್ದೀವಿ. SPಗೆ ಅವ್ರು ಅಲ್ಲೇ ಇದ್ದರು ಮೊದಲು, ಅದಕ್ಕೆ ಅವ್ರಿಗೆ ಚಾರ್ಜ್ ಹಾಕಿದ್ದೀವಿ. ಆಮೇಲೆ ದಾವಣಗೆರೆ IG ಕೂಡ ವಿಸಿಟ್ ಮಾಡಿದ್ದಾರೆ, ಅಲ್ಲೇ ಇದ್ದಾರೆ. ಸೊ ನಾವು ಇಮಿಡಿಯೇಟಾಗಿ ಯಾರನ್ನಾದರೂ ಒಬ್ಬರ ಒಳ್ಳೆಯ ಅಧಿಕಾರಿ ಅಂದರೆ ಸ್ವಲ್ಪ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ SP ಪೋಸ್ಟ್ ಮಾಡ್ತೀವಿ. ಸರ್, ಇನ್ಸಿಡೆಂಟಲ್ಲಿ ಪೊಲೀಸರು ಫೈರ್ ಮಾಡಿರಲಿಲ್ವಾ ಅಂತ ಹೇಳಿ ಸರ್? ಎಲ್ಲಿ? ಅಲ್ಲ, ಅದೆಲ್ಲ ವರದಿ ಬರಬೇಕಲ್ಲ. ತನಿಖೆ ಆದಮೇಲೆ ನಾವು ಹೇಳೋಕ್ಕಾಗುತ್ತೆ. ಈಗ ನಾನು ಒಂದು ಹೇಳಿದೆ, ಯಾಕೆಂದರೆ ನಮಗೆ ಪ್ರಿಲಿಮಿನರಿ ಮಾಹಿತಿ ಬಂದಿರೋ ಆಧಾರದ ಮೇಲೆ ನಾನು ಹೇಳಿದೆ, ಬುಲೆಟ್ಟು ಪೊಲೀಸ್ ಬುಲೆಟ್ ಅಲ್ಲ ಅದು ಅಂತೇಳಿ. ಅದು ಒಂದು IGನೇ ಹೇಳಿದರು, ADG. ಸೊ ಹಾಗಾಗಿ ಅದು ಒಂದು ಮಾಹಿತಿ. ಇನ್ನೊಂದು ಮಾಹಿತಿ, ನಾವೆಲ್ಲ ಪಿಸ್ತೂಲು ರಿವಾಲ್ವರ್ಗಳು ಎಲ್ಲನೂ ಕೂಡ ಸೀಸ್ ಮಾಡಿದ್ದಾರೆ. ಪ್ರೈವೇಟಲ್ಲಿ ಯಾರ್ಯಾರ ಹತ್ರ ಇತ್ತು ಅಲ್ಲಿ ಆ ಸಂದರ್ಭದಲ್ಲಿ ಯಾರಿದ್ದರು ಅಲ್ಲಿ ಅವ್ರದ್ದೆಲ್ಲ ಸೀಸ್ ಮಾಡಿದ್ದಾರೆ. ಮಾಡಿ ಈಗ ನಮ್ಮ ಕ್ಯಾಮ್ರಾಗಳಲ್ಲಿ ಯಾರ್ಯಾರು ಕಾಣಿಸ್ತಾರೆ, ಯಾರ್ಯಾರಿದ್ದರು ಅವ್ರನ್ನೆಲ್ಲ ಅವ್ರ ಸ್ಟೇಟ್ಮೆಂಟ್ಗಳು ತನಿಖೆ ಅಂದಮೇಲೆ ಎಲ್ಲವೂ ಆಗುತ್ತಲ್ವ. ಬರ್ರಿ.